ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಹಾಗೂ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಸುದ್ದಿಯನ್ನು ಈ ಸಂಚಿಕೆಯ ಮೂಲಕ ನಾನು ಈ ಸಂದರ್ಭದಲ್ಲಿ ತಮಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಜಕ್ಕೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿರ್ತಕ್ಕಂಥ ಒಂದು ಸುದ್ದಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಜೊತೆಗೆ ಇದು ನಿಜಕ್ಕೂ ಕೂಡ ಹಲವಾರು ಜನ, ಲಕ್ಷಾಂತರ ಜನರಿಗೆ ಅನುಕೂಲವಾಗಿದೆ ಅನ್ನುವಂಥ ಮಾತು ಕೂಡ ಎಷ್ಟು ಸತ್ಯವೋ, ಗಂಡಸರಿಗೆ ಅದು ಅಷ್ಟೇ ಒಂದು ಪರಿಣಾಮಕಾರಿಯಾದಂಥ ಒಂದು ತೊಂದರೆಗಳನ್ನು ಕೂಡ ನೀಡಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂಚಿಕೆ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನು ಜನತೆಗೆ ಮುಟ್ಟಿಸುವಾಗ ಹೀಗಾಗೋದು ಹಾಗೂ ತೊಂದರೆಗಳು ಹಾಗೂ ಅನುಕೂಲತೆಗಳು ಆಗುವುದು ಕೂಡ ಸ್ವಾಭಾವಿಕ. ಹೀಗಾದಾಗ ಆ ಅನುಕೂಲತೆಗಳನ್ನು ಬಳಸಿಕೊಂಡಿರ್ತಕ್ಕಂಥ ಬಹುತೇಕ ಜನರು ಮೆಚ್ಚುತ್ತಾರೆ, ಹೊಗಳ್ತಾರೆ ಹಾಗೂ ಹರಿಸ್ತಾರೆ. ಅದೇ ರೀತಿ ಸ್ವಲ್ಪ ಆ ಒಂದು ಯೋಜನೆಗಳಿಂದ ತಮಗೆ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಗಿದೆ ಅನ್ನುವಂಥ ಒಂದು ಮಾತು ಬಂದಾಗ, ಇಲ್ಲ ಇದಕ್ಕಿಂತಲೂ ಬೇರೆ ಬೇರೆ ಯೋಜನೆಗಳಿದ್ದು ಅವನು ತಂದಿದ್ರೆ ಚೆನ್ನಾಗಿರ್ತಿತ್ತು, ಈ ಯೋಜನೆಯಿಂದ ನಮಗೆ ಸ್ವಲ್ಪ ತೊಂದರೆಯಾಗಿದೆ ಹಾಗೂ ನಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನೇ ಎಲ್ಲದಕ್ಕೂ ಮುಂದೆ ನಿಂತ ಅವ್ರು ಹಿರಿಯತನ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ, ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಹಾಗೂ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ಅವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ, ಕುರಿಗಳೇನೋ ನಾವು ಅನ್ನುವಂಥ ಒಂದು ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ. ಜೊತೆಗೆ ಈ ಒಂದು ಸಂಚಿಕೆಯನ್ನು ನಾನು ಈಗ ಮಾಡಲಿಕ್ಕೆ ಕಾರಣ ಏನಂದರೆ, ಈಗ ಹಲವಾರು ದಿನಗಳಿಂದ ಮಹಿಳೆಯರದೇ ಒಂದು ರಾಜ್ಯಭಾರ ಆಗಿದೆ ಅಂತಲೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದರೆ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹಾಗೂ ಮದುವೆ ಮುಂಜಿವೆಗಳಿಗೆ ಜೊತೆಗೆ ಉಲ್ಲಾಸಕರಂಥ ಸಮಾರಂಭಗಳಿಗೆ ತಾವೇ ಮುಂದೆ ನಿಂತು ಹೋಗಿ ಅಲ್ಲಿ ತಮ್ಮ ಪ್ರೆಸೆನ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಗಂಡು ಮಕ್ಕಳು ಹೋಗ್ತೀವಿ ಅಂತಂದ್ರೆ, ಇಲ್ಲ ಸುಮ್ಮನೆ ನೀವು ಯಾಕೆ ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋಗ್ತೀರಿ, ನಮಗೆ ಹೆಂಗೂ ಬಸ್ ಚಾರ್ಜ್ ಇಲ್ಲ, ನಾವು ಬಸ್ ಚಾರ್ಜ್ ಇಲ್ಲದೇ ಹೋಗಿ ಆ ಒಂದು ಸಮಾರಂಭಕ್ಕೆ ಅಟೆಂಡ್ ಆಗಿ ಬರ್ತೀವಿ, ಆ ಫಂಕ್ಷನ್ಗೆ ಅಟೆಂಡ್ ಆಗಿ ಬರ್ತೀವಿ, ಸುಮ್ಮನೆ ನೀವು ಮನೆಗೆ ಹೊಲ ಗದ್ದೆಗಳನ್ನು ನೋಡಿಕೊಂಡು ಸುಮ್ಮನೆ ಮನೆಯಲ್ಲಿ ಇರ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರಂತೆ. ಜೊತೆಗೆ ಗಂಡು ಮಕ್ಕಳನ್ನ ಯಾವ ರೀತಿ ಯಾವುದಕ್ಕೆ ಕಳಿಸ್ಕೊಡ್ತಾರೆ ಅಂದ್ರೆ, ಯಾರಾದರೂ ಸತ್ತಾಗ ಅಥವಾ ದಿವಸಗಳನ್ನು ಮಾಡುವಾಗ ಅವರನ್ನು ಕಳಿಸ್ಕೊಡ್ತಾರೆ, ಅದಕ್ಕೆ ಮಹಿಳೆಯರು ಹೋಗಲಿಕ್ಕೆ ಹಿಂದೇಟು ಹಾಕ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ದೇನೆ. ಜೊತೆಗೆ ಹೀಗಾದಾಗ ಕೆಲವೊಬ್ಬರು ಗಂಡು ಮಕ್ಕಳ ಮುಖವನ್ನು ಕೂಡ ಅವರ ಒಂದು ಈಗಿನ ಸ್ಥಿತಿಯನ್ನು ಕೂಡ ನಾನು ನಿಮಗೆ ತೋರಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಜೊತೆಗೆ ಅವರು ಮನೆಯಲ್ಲಿ ಕುಳಿತು ಅವರಿಗೆ ಬೇಜಾರು ಆಗಿದೆ ಅಂತಂದರೆ ಹೆಂಗಾಗೈತೆ ಅಂತಂದ್ರೆ, ಅವರಿಗೆ ಒಂಥರ ನರಸತ್ತ ನಾಮರ್ದನ ಥರ ಆಗಿದ್ದಾರೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಎಲ್ಲದಕ್ಕೂ ಮಹಿಳೆಯರೇ ಮುಂದೆ ನಿಂತು ತಮ್ಮ ಕೆಲಸ ಕಾರ್ಯಗಳನ್ನು ಅವರೇ ಮಾಡ್ತಾ ಇರುವಾಗ ಗಂಡಸರಾದವರು ಯಾಕೆ ನಾವೇನು ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಅವುಗಳನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಅಂಥ ಪುರುಷರು ಈಗ ನಮ್ಮ ನಡುವೆ ಸ್ವಲ್ಪ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತೋರಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಸರ್, ತಮ್ಮ ಹೆಸರೇನು ರೀ? ನಂದು ಹ್ಞೂ ರೀ, ಶಂಕರ. ಹಾಂ ರೀ, ಶಂಕರ್ ಅಂತ. ಇವರು ನಿವೃತ್ತ ನೌಕರರು. ಇವರಿಗೆ ಆದಂಥ ಒಂದು ತೊಂದರೆಗಳನ್ನು ಕೂಡ ನಾನು ಇನ್ಮೇಲೆ ತಮಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಇವರು ಕೂಡ ಸುಮಾರು 37 ವರ್ಷಗಳ ಕಾಲ ಸರ್ಕಾರಿ ನೌಕರಿಯಲ್ಲಿ ಇದ್ದು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸ, ಮದುವೆ ಮುಂತಾದವುಗಳನ್ನು ಮಾಡಿ ಜೀವನ ನಡೆಸ್ತಾ ಇದ್ದರೂ ಕೂಡ ಈಗಿನ ಸಂದರ್ಭದಲ್ಲಿ ಅವರಿಗೆ ಈ ವರ್ಷದಲ್ಲಿ ಅವರಿಗೆ ಎಷ್ಟು ತೊಂದರೆ ಆಯಿತು ಹಾಗೂ ಅವರ ಪರಿಸ್ಥಿತಿ ಏನಾಯಿತು, ಅವರ ಒಂದು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಇವರು ಸುಮಾರು ಹಲವಾರು ದಿನಗಳಿಂದ ಕೈ ನೋವು ಆದರೂ ಕೂಡ ಅಂದರೆ ಇವರು ಹೊರಗೆ ಹೋಗ್ತಂತಂದು ಅವ್ರ ಮನೆಯಲ್ಲಿ ಬಿಡ್ತಿದ್ದಿಲ್ಲ. ಹೀಗಿರುವಾಗ ಒಬ್ಬರಿಗೊಬ್ಬರು ಜಗಳ ಆಗಿ ಇವರ ಕೈಯನ್ನು ಮುರಿದ ಪರಿಸ್ಥಿತಿಯು ನೆರವೇರಿದೆ.
ಹೀಗಿರುವಾಗ ಇಂಥ ಹಲವಾರು ಉದಾಹರಣೆಗಳನ್ನು ನಾನು ಕೇಳಿದ್ದೇನೆ. ಅನುಭವಿಸಿರ್ತಕ್ಕಂಥ ಮನುಷ್ಯರನ್ನು ಕೂಡ ನೋಡಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಜೊತೆಗೆ ರಾಜ್ಯ ಸರ್ಕಾರ ಈಗ ತಂದಿರತಕ್ಕಂಥ ಈಗ ತರಬೇಕನ್ನುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ಯೋಜನೆ, ಅದು ಕೂಡ ಪುರುಷರಿಗೆ ಇನ್ನು ಮೇಲೆ ಬಸ್ ಚಾರ್ಜ್ ಫ್ರೀ ಅನ್ನುವಂಥ ಘೋಷಣೆಯನ್ನು ಇಷ್ಟರಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೈತಿ ಅನ್ನುವಂಥ ಬರಸಿಡಿಲಿನಂಥ ಒಂದು ಸುದ್ದಿಯು ಕೂಡ ರಾಜ್ಯದಾದ್ಯಂತ ತೇಲಿ ಬಿಟ್ಟಾಗ ಪುರುಷರಿಗೆ ಆಗಿರ್ತಕ್ಕಂಥ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವಂಥ ಉದಾಹರಣೆಗಳನ್ನು ಕೂಡ ನಾವು ನೀಡಬಹುದು. ಯಾಕಂದರೆ ಎಲ್ಲದಕ್ಕೂ ಮಹಿಳೆಯರೇ ಹೋಗ್ತಿದ್ರು, ಇನ್ಮೇಲೆ ನಾವು ಕೂಡ ಯಾಕೆ ಹೋಗಬಾರ್ದು? ಯಾಕಂದ್ರೆ ಗಂಡು ಮಕ್ಕಳಿಗೂ ಸಾಯಂಕಾಲ ಸಾಕಷ್ಟು ಕೆಲಸಗಳಿರ್ತವೆ. ಅವರಿಗೆ ತಮ್ಮ ಊರಿನಲ್ಲಿ ಸಿಗದೇ ಇರತಕ್ಕಂಥ ಪದಾರ್ಥಗಳು ದೂರದ ಊರಿನಲ್ಲಿ ಅಥವಾ ತಮ್ಮ ಊರಿನಿಂದ ಸುಮಾರು 5-10 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಪಟ್ಟಣಗಳಿಗೆ ಹೋಗಿ ಅವುಗಳನ್ನು ಪಡೆದುಕೊಂಡು ಬರಬೇಕಾಗಿರ್ತೈತಿ. ಅದಕ್ಕಾಗಿ ಆದರೂ ಕೂಡ ಅವರು ಬಸ್ ಪ್ರಯಾಣ ಉಚಿತವಾದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ಇದ್ದಿರೋದು ಅಷ್ಟೇ ಸತ್ಯ ಅಂಥೇಳಿ ಸಂದರ್ಭದಲ್ಲಿ ನಾವು ತಿಳ್ಕೊಬೋದು. ಹೀಗಿರುವಾಗ ಹೆಣ್ಮಕ್ಳಂತೆ ಗಂಡು ಮಕ್ಕಳಿಗೂ ಕೂಡ ಸಾಕಷ್ಟು ಸವಲತ್ತುಗಳು ಬೇಕು. ಹೀಗಿರುವಾಗ ಆ ಸವಲತ್ತುಗಳನ್ನು ಮಹಿಳೆಯರಿಗೆ ನೀಡಿದಾಗ ಗಂಡು ಮಕ್ಕಳು ಎಲ್ಲಿ ಹೋಗಬೇಕು, ಅವರು ಕೂಡ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥ ಒಂದು ಜಡವಾದ ಮನಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ನಾವು ಇಂತಿಷ್ಟು ಕಿಲೋಮೀಟ್ರ್ ಅವರಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕು. ಅವರ ಆಗು ಹೋಗುಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಅವರ ರಾತ್ರಿಯ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಉಚಿತವಾಗಿ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YT ಸಮಸ್ತ ಪುರುಷರ ಪರವಾಗಿ ಹಾಗೂ ಎಲ್ಲ ಗಂಡಸರ ಪರವಾಗಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀನಿ. ಯಾಕಂದರೆ ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಆಗ್ಬೋದು, ಮುಂದಿನ ಚುನಾವಣೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ತಂದು ಕೊಡಬಹುದು ಅನ್ನುವಂಥ ಮಾತನ್ನು ಕೂಡ ನಾನು ಸಾಂದರ್ಭಿಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಎಷ್ಟೋ ಜನ ಮಹಿಳೆಯರು ಪ್ರತಿಯೊಂದಕ್ಕೂ ಕೂಡ ನಾನೇ ಮುಂದು ಅನ್ನುವಂಥ ಒಂದು ಸ್ಥಿತಿಗೆ ಬಂದಿರುವಾಗ ಪುರುಷರು ಮನೆಯಲ್ಲಿ ಕೂತು ಅವರು ಹೆಂಗಾಗಿದ್ದಾರೆ ಅಂದರೆ ಮೈ ಜಿಡ್ಡು ಹಿಡಿದು ಹೋಗಿಬಿಟ್ಟದೆ, ಸೋಮಾರಿಗಳಾಗಿದ್ದಾರೆ. ಹಾಗೂ ಅವರು ಜೋಲು ಮುಖ ಹಾಕ್ಕೊಂಡು ನಿರ್ವೀರ್ಯರಾಗಿ ಕುಂತಿರುವ ಒಂದು ಪರಿಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇದೇಗೇನು ಹೇಳಿದ್ರಲ್ಲ ಶಂಕರನವರು, ಅವರ ಪರಿಸ್ಥಿತಿಯನ್ನೇ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಪರಿಸ್ಥಿತಿಯಂತೆ ಸಾಕಷ್ಟು ಜನರ ಪರಿಸ್ಥಿತಿಯೂ ಕೂಡ ಆಗಿರೋದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸಿದ್ದೀನಿ. ಹೀಗಿರುವಾಗ ಆ ಗಂಡಸರಿಗೂ ಕೂಡ ಒಳ್ಳೆಯ ಒಂದು ಯೋಜನೆಗಳನ್ನು ಕೊಡ್ರಿ. ಆ ಗಂಡಸರು ಕೂಡ ಬಂಪರನ್ನು ಸರ್ಕಾರ ನೀಡಿರ್ತಕ್ಕಂಥ ಬಂಪರನ್ನು ಪಡೆದು ಅವರು ಕೂಡ ರಾಜ್ಯದಾದ್ಯಂತ ತಿರುಗಾಡಲಿ. ಅವರ ಒಂದು ತಿರುಗಾಟಕ್ಕೆ ಪಾರವೇ ಇಲ್ಲದಂತಾಕತಿ ಹಾಗೂ ಮಹಿಳೆಯರಿಗೆ ನಾವೇನು ಕಡಿಮೆ ಅನ್ನೋದನ್ನು ತೋರಿಸಿಕೊಟ್ಟಂತ ಆಗ್ತೈತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಜೊತೆಗೆ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಶಂಕರ್ ಅವರ ಮನಸ್ಥಿತಿಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಶಂಕರ್ ಅವರಿಗೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಮತ್ತೊಬ್ಬರಿಗೆ ಯಾರಿಗೂ ಬರಬಾರ್ದು ಅನ್ನುವಂಥ ಸದುದ್ದೇಶದಿಂದ ಈಗಿನ ಒಂದು ಸಂಚಿಕೆಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಬಯಸ್ತೀನಿ. ಯಾಕಂದರೆ ಶಂಕರ್ ಒಬ್ಬರು ಈ ಸಂಚಿಕೆಯಲ್ಲಿ ಮಾತಾಡಿರ್ಬೋದು. ಜೊತೆಗೆ ಅವರಂತೆ ಸಾಕಷ್ಟು ಜನರಿಗೆ ಅನಾನುಕೂಲತೆಗಳೂ ಆಗಿವೆ, ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಅವರ ಪರಿಸ್ಥಿತಿಯು ಒಂದು ಶೋಚನೀಯ ಸ್ಥಿತಿಯಂತೆಯೇ ಆಗಿದೆ ಗಂಡಸರದು ಅನ್ನುವಂಥ ಒಂದು ಮಾತನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ಮಹಿಳೆಯರು ಕೂಡ ನಿಮ್ಮ ಗಂಡಂದಿರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕೇವಲವಾಗಿ ಕಾಣಬೇಡ್ರಿ. ಯಾಕಂದರೆ ಅವರಿಗೂ ಕೂಡ ಇನ್ಮೇಲೆ ಶುಕ್ರದೇಶ ಪ್ರಾರಂಭವಾಗ್ತೈತಿ ಅನ್ನುವಂಥ ವಾತಾವರಣ ರಾಜ್ಯದಾದ್ಯಂತ ಗಾಳಿ ಸುದ್ದಿಯಾಗಿ ಹರಿದಾಡ್ತಿರ್ತಕ್ಕಂಥದ್ದನ್ನು ಕೇಳಿ ಅವರು ಕೂಡ ಉಲ್ಲಾಸಿತರಾಗಿದ್ದಾರೆ. ಅವರು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಮುಂದೆ ಅವರಿಗೂ ಕೂಡ ಒಳ್ಳೆಯ ಕಾಲಗಳು ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಜೊತೆಗೆ ನಿಮಗೆ ಈ ಸಂಚಿಕೆ ಇಷ್ಟವಾಗಿದೆ ಅಂತಲೇ ನಾನು ಭಾವಿಸ್ತೀನಿ. ಈ ಸಂಚಿಕೆ ಇಷ್ಟವಾಗಿದ್ದರೆ ನೀವೆಲ್ಲರೂ ಕೂಡ ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸ್ರಿ ಹಾಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಪ್ರತಿಯೊಬ್ಬರಿಗೂ ತಲುಪಿಸ್ರಿ. ಗಂಡಸರಿನ ಈಗಿನ ಪರಿಸ್ಥಿತಿ ಮುಂದೆ ಅವರಿಗೆ ಗೌರ್ಮೆಂಟ್ ನೀಡ್ತಕ್ಕಂಥ ಸರ್ವಿಸನ್ನು ಅವರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.